ಸರ್ ನಮಸ್ತೆ ಹೇಳಿ. ಹೇಮಂತ್ ಕುಮಾರ್ ಅಂತ ಮುಖತಿರೆ ಮಿರಾಜ್ ಸಿನಿಮಾಸ್. ಸರ್ ಮಿರಾಜ್ ಸಿನಿಮಾಸ್ ಅಲ್ಲಿ ನಿನ್ನೆ ಫಸ್ಟ್ ಡೇ ಎಷ್ಟು ಶೋ ಇತ್ತು ಸರ್? ನಿನ್ನೆ 15 ಶೋ ಇತ್ತು. ಸೊ ಇವತ್ತು 11 ಶೋ ಇದೆ. ಈಗ ನಿನ್ನೆ ಆಲ್ಮೋಸ್ಟ್ ಎಲ್ಲ ಹೌಸ್ಫುಲ್ ಆಗಿತ್ತು. ಮಿಡಲ್ ಬಿಟ್ಟರೆ ಈವ್ನಿಂಗ್ ಮಾರ್ನಿಂಗ್ ಎಲ್ಲ ಫುಲ್ ಹೌಸ್ಫುಲ್ ಆಗಿದೆ. ಸರ್ ಫಸ್ಟ್ ನಿನ್ನೆ 15 ಶೋ ಅಂತ ಹೇಳಿದ್ರೆ 11 ಶೋ ಅಂತ ಹೇಳಿದ್ರೆ ಯಾಕೆ ನಿನ್ನೆ 15 ಶೋ ಇತ್ತು ಡೆಲ್ಲಿಲಿ ಅಂತ? ಇಲ್ಲ, ನಿನ್ನೆ ಮಾರ್ನಿಂಗ್ ಶೋ ಎಲ್ಲ ಇತ್ತು. ಸೊ ಇವತ್ತು ಮಾರ್ನಿಂಗ್ ಶೋ ಇರಲ್ಲ. ಮತ್ತೆ ಒಂದು ಮೂವಿ ಲೆಂತ್ ಬೇರೆ ಜಾಸ್ತಿ ಇದೆ. 3 hours ಮೂವಿ ಅಲ್ವಾ? ಸೊ ಆ ಮೂವಿ ಟೈಮ್ ಅಡ್ಜಸ್ಟ್ ಆಗಲ್ಲ. ಸೊ ಮೂವಿ 3 hours ಇರೋದ್ರಿಂದ ಲೆಂತ್ ಮೂವಿ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಶೋಸ್ ಕಮ್ಮಿ ಬರುತ್ತೆ. ಅದ್ರ ಲೆಂತ್ ಕಮ್ಮಿ ಇದ್ರೆ ಇನ್ನೊಂದು 2 ಶೋ ಎಕ್ಸ್ಟ್ರಾ ಆಗಿರ್ತಿತ್ತು. ನಾಳೆ ಸಂಡೇ ಶೋ ಇದೆ ಸರ್. ನಾಳೆ ಸೇಮ್ ಶೋ 11 ಶೋ ಇದೆ. ನಿನ್ನೆ 15 ಶೋ ಅಂತ ಹೇಳಿದ್ರಲ್ಲ, 15 ಶೋ ಇಂದ ಎಷ್ಟು ಕಲೆಕ್ಷನ್ ಆಗಿದೆ ಸರ್ ಬರೀ ಮಿರಾಜ್ ಸಿನಿಮಾಸ್? ಆಗಿದೆ ಒಂದು 7 to 8 lakhs ಆಗಿದೆ. ಇವತ್ತು ಎಷ್ಟಾಗ್ಬೋದು ಸರ್? ಇವತ್ತು ಆಲ್ಮೋಸ್ಟ್ ಅಷ್ಟೇ ಆಗ್ಬೋದು. ಇವತ್ತು ಶೋ ಕಮ್ಮಿ ಇದ್ರೂ ಒಂದು 6 to 7 lakh ಆಗ್ಬೋದು. ಗೊತ್ತಾಗುತ್ತೆ. ಒಟ್ಟು ಹೌಸ್ಫುಲ್ ಇದೆ ಎಲ್ಲ ಶೋ. ಸರ್ ಈಗ ಏನಾಗುತ್ತೆ ಅಂದ್ರೆ ಈಗ ಟ್ರೆಂಡ್ ಕನ್ನಡ ಸಿನಿಮಾಗೆ ಎಲ್ಲದಕ್ಕೂ ಹೀಗೆ ಇರುತ್ತಾ ಅಥವಾ ದರ್ಶನ್ ಸಿನಿಮಾಗೆ ಮಾತ್ರ? ಬಟ್ ಇದಕ್ಕೆ ಸ್ವಲ್ಪ ದರ್ಶನ್ ಸರ್ದು ಅಂದ್ರೆ ಆಲ್ಮೋಸ್ಟ್ ನಮ್ದು ದರ್ಶನ್ ಸರ್ದೇ ಜಾಸ್ತಿ ಇರೋದು. ಲಾಸ್ಟ್ ಟೈಮ್ ಪರ್ ಡೇ 3500 ಅದೇ ಎಷ್ಟು ಜಾಸ್ತಿ ಬಂದಿರೋದು ನಮಗೆ ಅಡ್ಮಿಟ್ಸ್. ಅದು ಬಿಟ್ಟರೆ ಬೇರೆ ಯಾವ ಮೂವಿನೂ ಬಂದಿಲ್ಲ ಅಷ್ಟು ಅಡ್ಮಿಟ್ಸ್ ಥರ. ಸರ್ ಈಗ ಸಲಾರ್ದು ಮತ್ತೆ ಈಗ ಕಟೇಲ್ ಕಂಪೇರ್ ಮಾಡಿದ್ರೆ ಕಲೆಕ್ಷನ್ ವೈಸ್ ಯಾವ್ದು ಜಾಸ್ತಿ ಇರುತ್ತೆ? ಇಲ್ಲ, ಕಲೆಕ್ಷನ್ ವೈಸ್ ಇದು ನೆನ್ನೆ ರಿಲೀಸ್ ಆಗಿರೋದಲ್ವಾ? ನೆನ್ನೆ ಚೆನ್ನಾಗಿದೆ. ಸಲಾರ್ಗಿಂತ ಜಾಸ್ತಿನೇ ಇದೆ. ಕಲೆಕ್ಷನ್ ಅಂದ್ರೆ ಈಗ ಸಲಾರ್ ಫಸ್ಟ್ ಡೇ ಕಟೇಲ್ ಫಸ್ಟ್ ಡೇ ಕಂಪೇರ್ ಮಾಡಿದಾಗ ಯಾವ್ದು ಇದೆ ಜಾಸ್ತಿ ಇದೆ. ಆಮೇಲೆ ಅದಾದ ಹೌಸ್ಫುಲ್ ಜಾಸ್ತಿ ಆಗಿಲ್ಲ. ಫಸ್ಟ್ ಡೇ ಅದು ಹೌಸ್ಫುಲ್ ಶೋ ಕಮ್ಮಿ, ಇದು ಹೌಸ್ಫುಲ್ ಶೋ ಜಾಸ್ತಿ ಇದೆ. ಸಲಾರ್ ಜಾಸ್ತಿ ಇದ್ರೂ ಅಷ್ಟು ಕಲೆಕ್ಷನ್ ಈ ರೇಂಜ್ಗೆ ಆಗಿಲ್ಲ. ಕಮ್ಮಿ ಇದ್ರೂ ಜನ ಜಾಸ್ತಿ ಬಂದಿದ್ದಾರೆ. ಕಂಪೇರ್ಟಿವ್ಲಿ ಅದರ್ ಈಗ ಲಿಯೋ ಅದೆಲ್ಲ ಇದೆಯಲ್ಲ ಅವೆಲ್ಲ ಅದಕ್ಕೆಲ್ಲ ಕಂಪೇರ್ ಮಾಡಲ್ಲ ಲಾಸ್ಟ್? ಇಲ್ಲ, ಇದೇ ಬೆಟರ್ ಅದಕ್ಕೆ. ಬಟ್ ನಮ್ಮ ಥಿಯೇಟರ್ ಅದೇ ಹೈಯೆಸ್ಟ್ ದರ್ಶನ್ ಮೂವಿ ಬಂದಿರೋದು. ಎಲ್ಲ ಆಡಿಯನ್ಸ್ ಮತ್ತೆ ಅವ್ರ ಫ್ಯಾನ್ಸ್ ಎಲ್ಲ ಜಾಸ್ತಿ ಎ ಸೆಂಟರ್ ಇಲ್ಲ, ಜಾಸ್ತಿ PC ಸೆಂಟರ್ ಆಡಿಯನ್ಸ್ ಎಲ್ಲ ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್ ಅಂತಾರೆ. ಮಲ್ಟಿಪ್ಲೆಕ್ಸ್ ಗೆ ಬರಲ್ಲ ನಾವು ಒಂದು ಸುಮ್ಮನೆ. ಇಲ್ಲ, ನಮ್ಮ ಮಲ್ಟಿಪ್ಲೆಕ್ಸ್ ಹೇಳ್ಬೇಕಂದ್ರೆ ದರ್ಶನ್ ಸರ್ದೇ ನಮ್ದು ಹೈಯೆಸ್ಟ್. ಮ್ಯಾಕ್ಸಿಮಮ್ 3500 ಮೇಲೆ ಬಂದಿರೋದು. ಅದು ಬಿಟ್ಟರೆ ಯಾವ ಮೂವಿಗೂ ಬಂದಿಲ್ಲ. ಇದ್ರಿಗೆ ಯಾವ ಕಸ್ಟಮರ್ ಎಷ್ಟು ನಾವು ಇದು ಮಾಡಿಲ್ಲ. ಅದೇ ಮ್ಯಾಕ್ಸಿಮಮ್ ನಮ್ಗೆ ಬಂದಿರೋ ಅದೇ ನಮ್ದು ಹೈಯೆಸ್ಟ್. ಸಿಂಗಲ್ ಸ್ಕ್ರೀನ್ ಲೆವೆಲ್ಗೆ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ಗಳಲ್ಲೂ ದರ್ಶನ್ ಸರ್ ಖಂಡಿತ ಬರ್ತಾರೆ. ಹೌಸ್ಫುಲ್ ಫಸ್ಟ್ ಶೋ ಹೌಸ್ಫುಲ್ ಆಗಿದೆ. ಫಸ್ಟ್ ಶೋನೇ ಕೇಳ್ತಾರಲ್ಲ, ಫಸ್ಟ್ ಹೌಸ್ಫುಲ್ ಆಗೇ ಆಗುತ್ತೆ. ಈ ಏನ್ ಕಲೆಕ್ಷನ್ಸ್ ಇದೆಲ್ಲ ಇದೆಯಲ್ಲ, ಇದೇ ತರ ಮತ್ತೆ ಸಿನಿಮಾ ಇದೆಲ್ಲ ನೋಡಿದ್ರೆ ಎಷ್ಟು ದಿನ ಸಿನಿಮಾ ರನ್ ಆಗುತ್ತೆ ಸರ್? ನಾವು ಮಲ್ಟಿಪ್ಲೆಕ್ಸ್ ಅಲ್ಲಿ ಆಗುತ್ತೆ 1 month ರನ್ ಮಾಡಿ ಹಾಗೆ ಆಗುತ್ತೆ. ಲಾಸ್ಟ್ ಟೈಮ್ ಕ್ರಾಂತಿನೂ ಒಂದು 25 days ಮೇಲೆ ರನ್ ಆಗಿದೆ. ಇದು ಜನ ಬರ್ತಿದ್ದಾರೆ. ಇವತ್ತು ನಾಳೆ ಗೊತ್ತಾಗುತ್ತೆ ಎಷ್ಟು ಸರ್ ರನ್ ಆಗುತ್ತೆ ಅಂತ. ಇದ್ರ ಮೇಲೆ ಗೊತ್ತಾಗುತ್ತೆ. ನಾನು ನೋಡಿದೆ ಸರ್. ಚೆನ್ನಾಗಿದೆ. ಒಳ್ಳೆ ಮೆಸೇಜು ರೈತರ ಬಗ್ಗೆ, ಆಮೇಲೆ ಜಾತಿ ಬಗ್ಗೆ ಇದು ತುಂಬ ನಡೀತಿರೋದ್ರಿಂದ ಇದು ನಡೆಯೋದು ತಪ್ಪಲ್ವಾ? ಸೊ ಅದನ್ನ ಮಾಡಿರೋದು ತುಂಬ ಹೈಲೈಟ್ ಮಾಡ್ತಿರೋದು ತುಂಬ ಇಷ್ಟ. ಕ್ರಾಂತಿಲಿ ಹಂಗೆ ಇತ್ತಲ್ವಾ? ಕ್ರಾಂತಿಲಿ ಒಳ್ಳೆ ಮೆಸೇಜ್ ಕೊಟ್ಟರು. ಯಜಮಾನ ಫಿಲಮಲ್ಲೂ ರೈತರ ಬಗ್ಗೆನೇ ಕೊಟ್ಟರು. ಕ್ರಾಂತಿಲಿ ಸ್ಕೂಲ್ ಬಗ್ಗೆ ಮೆಸೇಜ್ ಕೊಟ್ಟಿದ್ರು. ಇದು ಒಂದು ಒಳ್ಳೆ ಮೆಸೇಜ್ ಇದೆ. ಬಟ್ ಎಲ್ಲ ಜನ ಮೆಸೇಜ್ನ ನೋಡಿ ಮೂವಿನ ಬೇರೆ ಏನೋ ಕಾಂಟ್ರವರ್ಸಿಯಾಗಿ ನೋಡಿದೆ. ದರ್ಶನ್ ಮೂವಿ ಅಂತ ನೋಡಿದೆ. ಈ ಒಂದು ಜಾತಿ ಮತ್ತು ರೈತರ ಬಗ್ಗೆ ಆಗ್ತಿರೋ ಅದನ್ನ ಹೈಲೈಟ್ ಮಾಡಿ ನೋಡ್ತಾ ಇರೋದ್ರಿಂದ ಜನಕ್ಕೆ ಸ್ವಲ್ಪ ಬೇಗ ರೀಚ್ ಆಗುತ್ತೆ. ಇದನ್ನ ನೋಡಬೇಕು. ರಾಜಕೀಯ ವ್ಯವಸ್ಥೆಯಲ್ಲಿ ರೈತರ ಬಗ್ಗೆ ಎಷ್ಟು ಮೋಸ ಆಗ್ತಿದೆ ಅದನ್ನೆಲ್ಲ ತೋರಿಸಿದಾರಲ್ಲ. ಸೊ ಅದನ್ನ ನೋಡ್ಬೇಕು. ಇದನ್ನ ಆಡಿಯನ್ಸ್ ಚೆನ್ನಾಗಿ ಬಂದಿದೆ. ಗುಡ್ ರಿವ್ಯೂ ಬಂದಿದೆ. ಇದ್ವರ್ಗು ರಿವ್ಯೂ ಚೆನ್ನಾಗಿದೆ ರೈತರ ಬಗ್ಗೆ ಎಲ್ಲ. ಬಟ್ ಮೂವಿ ಎಲ್ಲೂ ಬೋರ್ ಹೊಡಿಯಲ್ಲ. ಮೂವಿ 3 hours ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಚೆನ್ನಾಗಿದೆ. ಇದು ನಮ್ಮ ಥಿಯೇಟರಲ್ಲಿ ಬ್ಲಾಕ್ ಬಸ್ಟರ್ ಇದು. ಕ್ರಾಂತಿ ಬಿಟ್ಟರೆ ನಮ್ಮಲ್ಲಿ ಕ್ರಾಂತಿ ಸ್ವಲ್ಪ ಹೈಯೆಸ್ಟ್ ಆಗಿತ್ತು. ಅದು ಬಿಟ್ಟರೆ ಇದೆ ಹೈಯೆಸ್ಟ್ ಆಗಿದೆ ಬ್ಲಾಕ್ ಬಸ್ಟರ್. ಅದು ಬಿಟ್ಟರೆ ಬೇರೆ ಯಾವುದು ಮೂವಿ ರಿಲೀಸ್ ಆಗಿಲ್ಲ ಸದ್ಯ. ಇದು ನಮ್ಗೆ ಹೈಲೈಟ್ ಆಗಿದೆ ಇದು.